ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡಿಗೆ ಸ್ವಾಗತ. ನಾನು ಕಾರ್ತಿಕ್. ಕೊನೆಗೂ ಕೂಡ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಯಿತು. ಈಗ ಸಿದ್ದರಾಮಯ್ಯನವರ ಆಟ ಶುರುವಾದಂತೆ ಕಾಣಿಸ್ತಾ ಇದೆ. ಮತ್ತು 2021ರಲ್ಲಿ ಬಿಜೆಪಿ ಯಾವ ತಪ್ಪನ್ನು ಮಾಡಿ 23ರ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲನ್ನು ಕಾಣಿತು. ಮತ್ತದೇ ತಪ್ಪನ್ನು ಈಗ ಕಾಂಗ್ರೆಸ್ ಮಾಡಿದೆ. ಇದು 28ರ ಚುನಾವಣೆಗೆ ಯಾವ ಮಟ್ಟದ ಪ್ರಭಾವವನ್ನು ಬೀರುತ್ತೆ ಮತ್ತು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಮುನಿಸು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಮೇಲೆ ಎಷ್ಟರ ಮಟ್ಟಿಗಿನ ಪ್ರಭಾವ ಬೀರುತ್ತೆ ಅನ್ನೋದು 28ರ ಚುನಾವಣಾ ಫಲಿತಾಂಶದ ಮೇಲೆ ನಮಗೆ ತಿಳಿಯುತ್ತೆ. 21ರಲ್ಲಿ ಬಿ ಜೆ ಪಿ ಯಾವ ತಪ್ಪನ್ನು ಮಾಡಿತ್ತು ಅಂತ ಹೇಳೋದೇ ಆದರೆ, ಸ್ನೇಹಿತರೆ, 29ರಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುತ್ತೆ. ಯಡಿಯೂರಪ್ಪನವರ ನಂತರ ಬಸವರಾಜ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿಯಾಗಿ ತರುತ್ತೆ. ಆಗ ಬಿ ಜೆ ಪಿ ಕೊಟ್ಟಂಥ ಕಾರಣ ಜನರೇಷನ್ ಶಿಫ್ಟ್, ಹೊಸಬರಿಗೆ ಆದ್ಯತೆಯನ್ನು ಕೊಡ್ತಿದ್ದೀವಿ, ಯುವಕರಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ 23ರ ಚುನಾವಣೆಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಅಂತ. ಆದರೆ ಬೊಮ್ಮಾಯಿಯವರ ಕ್ಯಾಬಿನೆಟ್ಗೆ ಒಂದು ಸೇರಿದ್ದು ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಇದ್ದಂಥವರೇ. ಜನರೇಷನ್ ಶಿಫ್ಟಿನ ಪದಕ್ಕೆ ಅರ್ಥನೇ ಸಿಗಲಿಲ್ಲ ಅಲ್ಲಿ. ಆಗ ಬೊಮ್ಮಾಯಿಯವರ ವಿರುದ್ಧವಾಗಿ ಒಂದು ಬಣದ ರಚನೆ ಆಗುತ್ತೆ. ಅದು 23ರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಗ್ಗಟ್ಟಿನ ಕೊರತೆ, ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲ್ತಾರೆ. ಈಗ ಕಾಂಗ್ರೆಸ್ ತಮ್ಮ ಮಾಸ್ ಲೀಡರ್ ಮತ್ತು ಅಹಿಂದ ವರ್ಗದ ಮತದಾರರ ಮೇಲೆ ದೊಡ್ಡ ಹಿಡಿತವನ್ನು ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರನ್ನು ರಾಜೀನಾಮೆ ಕೊಡಿಸುವ ನಿರ್ಧಾರವನ್ನು ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡುತ್ತೆ. ಡ್ಯಾಮೇಜ್ ಕಂಟ್ರೋಲಿಗಾಗಿ ಸಿದ್ದರಾಮಯ್ಯನವರನ್ನು ತಮ್ಮ ಎಲ್ಲ ನಿರ್ಧಾರದಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಬರ್ತಾ ಇದ್ದು ಕಾಂಗ್ರೆಸ್ ಹೈಕಮಾಂಡ್. ಈಗ ಸಂಪುಟ ವಿಸ್ತರಣೆಯೂ ಸಹ ರಾಹುಲ್ ಗಾಂಧಿ ಅವರು ಹೇಳಿದ ಸೂತ್ರ 60:40. 60% ಅಂತ ಹೇಳಿದ್ರೆ ಒಂದು 12-13 ಜನ, 19 ಮಂದಿ ಇದ್ದಾರೆ, ಅದರಲ್ಲಿ 12-13 ಜನರನ್ನು ನಾವು ಹೊಸಬರರು ಮತ್ತು ಯುವಕರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ. ಇನ್ನುಳಿದಂತೆ 40% ಜನ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರೇ ಅಂತ. ಆದರೆ ಇಲ್ಲಿ ಆ ಕ್ಯಾಲ್ಕುಲೇಷನ್ ವರ್ಕೌಟ್ ಆಗಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ಸಿಟ್ಟನ್ನು ನೋಡ್ತಾ ಇದ್ದರೆ, ನಿನ್ನೆ ಅವರು ಸಚಿವ ಸಂಪುಟ ವಿಸ್ತರಣೆ ಆಗದಿ ಮತ್ತು ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಕಾರ್ಯಕ್ರಮಕ್ಕೂ ಅವರು ಸ್ವತಃ ಕಾವೇರಿ ನಿವಾಸದಲ್ಲಿದ್ದರೂ ಕೂಡ ಅವರು ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿರೋ ಲೋಕಭವನಕ್ಕೆ ಬರಲಿಲ್ಲ. ಅದೇ ಹೇಳುತ್ತೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗಿನ ಅಸಮಾಧಾನದಲ್ಲಿದ್ದಾರೆ ಅಂತ. ಒಂದು ಮೂಲಗಳಿಂದ ಬಂದಂಥ ಮಾಹಿತಿ, ಒಂದು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಚರ್ಚೆ ಆಯಿತು. ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ಒಂದು ವೇಳೆ ಗಾಯತ್ರಿ ಶಾಂತೇಗೌಡರು ಏನಾದರೂ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರೆ ನಾನು ಯತೀಂದ್ರ ಕೈಲಿ ರಾಜೀನಾಮೆ ಕೊಡಿಸ್ತೀನಿ ಹಂಗಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಮತ್ತೊಂದು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ನ ಮೇಲೆ. ಖಂಡಿತವಾಗ್ಲೂ ಕೂಡ ಇದು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಂದ ಅಂತರವನ್ನು ಕಾತ್ಕೊಳ್ಳುವಂಥದ್ದು. ಅವರನ್ನು ಬೇರೆ JDSಗೆ ಹೋಗ್ತಾರೆ, BJPಗೆ ಹೋಗ್ತಾರೆ, ಇದೆಲ್ಲ ಚರ್ಚೆ. ಅವರು ಕಾಂಗ್ರೆಸ್ಸಿಂದ ಎಷ್ಟು ಮಟ್ಟಿಗಿನ ಅಂತರವನ್ನು ಕಾತ್ಕೊಳ್ತಾರೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ಮೇಲೆ ಅಸಮಾಧಾನವನ್ನು ಪರೋಕ್ಷವಾಗಿ ಹೊರಹಾಕ್ತಾರೆ, ಅದು ಅಹಿಂದ ವರ್ಗದ ಮತದಾರರ ಮೇಲೆ ಪ್ರಭಾವ ಬೀರುತ್ತೆ. ಕಾಂಗ್ರೆಸ್ನ ಕೋರ್ ವೋಟ್ ಬ್ಯಾಂಕ್ನ ಮೇಲೆ ಪ್ರಭಾವ ಬೀರುತ್ತೆ. 28ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಹಿನ್ನಡೆಯನ್ನು ತಂದುಕೊಡುತ್ತೆ. ಕಾಂಗ್ರೆಸ್ನ ಅವಿಭಾಜ್ಯ ಅಂಗ ಯಾವುದು ಮತದಾರರಲ್ಲಿ? ಅಹಿಂದ ವರ್ಗ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ. ಇಲ್ಲಿ ಸಿದ್ದರಾಮಯ್ಯನವರ ಲೆಕ್ಕಾಚಾರ ಏನಂತ ಹೇಳಿದ್ರೆ, ಒಂದು ಉಮಾಶ್ರೀ ಅವರಿಗೆ ಸಚಿವ ಸಂಪುಟದಲ್ಲಿ ಒಳಗಡೆ ತೆಗೆದುಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ 100% ಇವರನ್ನು ನೀವು ಒಳಗಡೆ ತೆಗೆದುಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಂಥ ಹೆಸರು ಬಸವರಾಜ ಶಿವಣ್ಣ ಅವರು, ಬ್ಯಾಡಗಿ ಶಾಸಕರು. ಕಾರಣ ಅವರು ಕುರುಬ ಸಮುದಾಯದಿಂದ ಬರ್ತಾರೆ ಅಂತ. ಸಿದ್ದರಾಮಯ್ಯನವರ ಲೆಕ್ಕಾಚಾರ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಈ ಸಚಿವ ಸಂಪುಟದಲ್ಲಿ ಈ ಭಾಗದಿಂದ, ಬೆಂಗಳೂರು ಮತ್ತು ಮೈಸೂರು ಭಾಗದಿಂದ ಕುರುಬರನ್ನು ಸೇರಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದಲೂ ಕೂಡ ಯಾರಾದರೂ ಬರಬೇಕಲ್ಲ. ಆ ಕ್ಯಾಲ್ಕುಲೇಷನ್ ಅಡಿಯಲ್ಲಿ ಬಸವರಾಜ ಶಿವಣ್ಣ ಅವರನ್ನು ನೀವು ತೆಗೆದುಕೊಳ್ಳಲೇಬೇಕು. ಈ ರೀತಿಯಾದಂತಹ ವಾದವನ್ನು ಹೈಕಮಾಂಡ್ ಮುಂದೆ ಇಟ್ಟು ಬಂದಿದ್ದರು. ಹೈಕಮಾಂಡ್ ಈ ವಾದವನ್ನು ಕೇಳಿಸ್ಕೊಳ್ತು. ಬಟ್
ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಬದಲಾವಣೆ ಮಾಡಿದ್ರು ಅಂತ ಹೇಳೋ ಒಂದು ಮೂಲಗಳ ಮಾಹಿತಿ ಇದೆ. ಮೂಲಗಳ ಮಾಹಿತಿ ಅಂದರೆ ಮೇನ್ ಸ್ಟ್ರೀಮಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಹೇಳ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗಕ್ಕೆ ಮಹಿಳಾ ಕೋಟಾನೂ ಆಗಬೇಕು ಮತ್ತು ಕುರುಬರು ಅಂತ ಏನು ಕೇಳ್ತಾ ಇದ್ದಾರಲ್ಲ ಇವರು ಸಿದ್ದರಾಮಯ್ಯನವರು, ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಕಿದ್ರು ಅಂಥೇಳಿ ಮಾಹಿತಿ ಇದೆ. ಈ ಹೆಸರು ಸಚಿವ ಸಂಪುಟದಲ್ಲಿ ಬರ್ತಾ ಇದ್ದಂತೆ ಇನ್ನು MLC ಆಗು ಕೂಡ ಅವ್ರು ಪ್ರಮಾಣ ವಚನ ಸ್ವೀಕರಿಸಿಲ್ಲ. ನೆನ್ನೆ ಅದಕ್ಕಾಗಿ ಬಂದಿದ್ದರು. ಅವ್ರು ಒಂದು ರೀತಿ ಸರ್ಪ್ರೈಸಿಂಗ್ ಆಗಿದ್ದರು ಗಾಯತ್ರಿ ಶಾಂತೇಗೌಡರು. ಆ ಹೆಸರು ಕೊನೆಯದಾಗಿ ಆ ಹೆಸರು ಕಾಣ್ತಾ ಇದ್ದಂತೆ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಶಾಕ್ ಆದರು. DK ಶಿವಕುಮಾರ್ ಅವರು ಕರೆ ಮಾಡಿದ್ರು, ಯಾರು ಹಾಕಿದ್ದು ಅಂತ. ನಂಗೆ ಗೊತ್ತಿಲ್ಲ ಅಂದರು DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರ ಮುನಿಸು ಹೈಕಮಾಂಡ್ ಮೇಲೆ, ಈಗಿನ ಈ ಸಚಿವ ಸಂಪುಟದ ಪಟ್ಟಿಯ ಮೇಲೆ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಈಗ ಶಾಸಕರು ಕೆಲವು ರಾಜೀನಾಮೆ ಕೊಡ್ತಾ ಇದ್ದಾರೆ, ಅವೆಲ್ಲ ಕಾಮನ್, ಅದ್ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಸಿದ್ದರಾಮಯ್ಯನವರ ಮುನಿಸಿದೆಯಲ್ಲ, ಇದು ಕಾಂಗ್ರೆಸ್ನ ವೋಟ್ ಬ್ಯಾಂಕಿನ ಮೇಲೆ ಪ್ರಮಾಣ ಎಷ್ಟರ ಮಟ್ಟಿಗಿನ ಪ್ರಮಾಣ ಬೀರುತ್ತಲ್ಲ ಅಷ್ಟರ ಮಟ್ಟಿಗೆ ಮುಂದಿನ ಬಾರಿ 28ರಲ್ಲಿ ಕಾಂಗ್ರೆಸ್ನ ಅಧಿಕಾರದಿಂದ ದೂರ ಇಡ್ತಾ ಹೋಗುತ್ತೆ. ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಆಗಿನಿಂದಲೇ ಸ್ವಲ್ಪ ಮಟ್ಟಿಗಿನ ಸಿದ್ದರಾಮಯ್ಯನವರು ಬಲವಾಗಿ ಹಿಡಿದುಕೊಂಡಿದ್ದಂಥ ಅಹಿಂದ ವರ್ಗದ ಮತದಾರರು ಬೇರೆ ಪಕ್ಷಗಳತ್ತ ಶಿಫ್ಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಈಗಲೇ ಹೇಳೋದು ಕಷ್ಟ, ಬಟ್ 28ರ ಚುನಾವಣೆ ನೋಡಬೇಕಾಗತ್ತೆ ನಾವು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಪ್ರಮಾಣದಲ್ಲಿ ದೂರ ಮಾಡ್ತಾ ಹೋಗುತ್ತಲ್ಲ, ಅದಕ್ಕೆ 28ರ ಚುನಾವಣೆ ಉತ್ತರ ಕೊಡುತ್ತೆ. ಇನ್ನುಳಿದಂತೆ ಸಚಿವರ ಬಗ್ಗೆ ಮಾತನಾಡೋದು ಆದರೆ 10 ಜಿಲ್ಲೆಗಳಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. 10 ಜಿಲ್ಲೆಗೆ. ಉತ್ತರ ಕನ್ನಡದಲ್ಲಿ ಮಂಕಳ ವೈದ್ಯ ಈ ಹಿಂದೆ ಕೂಡ ಸಚಿವರಿದ್ದರು. ಅವರಿಗೆ ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಕೊಡುವಂಥ ಚರ್ಚೆಯು ನಡೆದಿತ್ತು. ಮೊದಲ ಪಟ್ಟಿಯಲ್ಲಿ, ಏನು ನಿನ್ನೆ ಬೆಳಗ್ಗೆ ಬಂದಂಥ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ 12ರಲ್ಲಿ ಮಂಕಳ ವೈದ್ಯ ಅವರ ಹೆಸರಿತ್ತು. ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿ 12ನೇ ನಂಬರ್, ಸೀರಿಯಲ್ ನಂಬರ್ 12ರಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಸೇರಿಸಿದ್ರು. ಇಲ್ಲಿ ಏನು ಯಾವ ಲೆಕ್ಕಾಚಾರ ವರ್ಕ್ ಆಯಿತು ಅಂತ ಹೇಳಿದ್ರೆ, ಈಗ ಯಾವುದೊಂದು ಡಿಜಿಟಲ್ನಲ್ಲಿ ಬಂದಂಥದ್ದು SS ಮಲ್ಲಿಕಾರ್ಜುನ್ ಅವರು ನಮ್ಮ ಕುಟುಂಬವು ಕೂಡ ರಾಜೀನಾಮೆ ಕೊಟ್ಬಿಡತ್ತೆ ಅಂತ ಹೇಳಿದ್ರಂತೆ. ಇದು ಯಾವುದು ಕೂಡ ಅಧಿಕೃತ ಅಲ್ಲ. ಸಚಿವ ಸಂಪುಟ ವಿಸ್ತರಣೆ ಹಲವು ಗೊಂದಲಗಳಿಗೆ ಕಾರಣ ಆಗಿದೆ. ಇದನ್ನು DK ಶಿವಕುಮಾರ್ ಮತ್ತು ಹೈಕಮಾಂಡ್ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅದರ ಮೇಲೆ ನಿಂತಿದೆ. ಇನ್ನು ಜಮೀರ್ ಅಹಮದ್ ಅವರ ವಿಚಾರಕ್ಕೆ ಬರೋಣ. ಜಮೀರ್ ಅಹಮದ್ ಅವರು ಈ ಸಚಿವ ಸಂಪುಟದಲ್ಲಿ ಇರ್ತಾರಾ ಇರಲ್ವಾ ಅನ್ನೋದಕ್ಕೆ ಆ ಆಡಿಯೋ ಒಂದು ಹೇಳ್ತಾ ಇತ್ತು. ಆಡಿಯೋ ಒಂದೇನು ಹೊರ ಬಂದಿತ್ತಲ್ಲ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ. ಒಂದು ವೇಳೆ ಆ ಆಡಿಯೋ ಗಿಡಿಯೋ ಏನು ಬರಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಲಿಸ್ಟಲ್ಲಿ ಇವರ ಹೆಸರು ಇರ್ತಿತ್ತು. ಅದಕ್ಕೆ ಗೊಂದಲಗಳಿಗೆ ಕಾರಣ ಆಗಿತ್ತು. ಜಮೀರ್ ಅಹಮದ್ ಫೈನಲಿ ಕೂಡ ತೆಗೆದುಕೊಂಡಿದ್ದಾರೆ ಸಚಿವ ಸಂಪುಟದಲ್ಲಿ ಸ್ಥಾನ. ರಿಜ್ವಾನ್ ಅರ್ಷದ್ ಅವ್ರಿಗೂ ಕೂಡ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಜ್ವಾನ್ ಅರ್ಷದ್ ಮತ್ತು ಜಮೀರ್ ಅಹಮದ್ ಇಬ್ಬರಿಗೂ ಕೂಡ ಅವಕಾಶ ಕೊಟ್ಟಿರೋದರಿಂದಾಗಿ ಮುಸ್ಲಿಂ ಸಮುದಾಯವನ್ನು ಬ್ಯಾಲೆನ್ಸ್ ಮಾಡಿದ್ದಾರೆ. ಈ ಹಿಂದೆ UT ಖಾದರ್ ಅವರಿಗೆ ಕೊಟ್ಟಿದ್ದರು. ಈಗ ಸಲೀಂ ಅಹಮದ್ ಅವರಿಗೂ ಕೂಡ ಇದರಲ್ಲಿ ಸ್ಥಾನ ಕೊಟ್ಟಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ ಅವರನ್ನು. ಒಟ್ಟಾರೆಯಾಗಿ ಹೇಳೋದೇ ಆದರೆ ಬ್ಯಾಲೆನ್ಸ್ ಮಾಡೋ ಬರದಲ್ಲಿ ಕೆಲವೊಂದು ಎಡವಟ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿದೆ. ಪ್ರತಿ ಬಾರಿ ಸಚಿವ ಸಂಪುಟ ವಿಸ್ತರಣೆ ಆದಾಗಲೂ ಕೂಡ ಯಾವುದೇ ಸರ್ಕಾರಗಳಲ್ಲಿ ಈ ರೀತಿಯಾದಂಥ ಅಂಶಗಳೆಲ್ಲ ಕಾಮನ್. ಭೂಗಿ ಹೇಳುವಂಥದ್ದು, ಶಾಸಕರ ಬೆಂಬಲಿಗರು ಪ್ರತಿಭಟನೆ ಮಾಡುವಂಥದ್ದು. ಬಟ್ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯಾರು ಹೋದಂಥವರು, ಸಿದ್ದರಾಮಯ್ಯನವರು ಸೂಚಿಸಿದ ಹೆಸರನ್ನು ಬದಲಾವಣೆ ಯಾರು ಮಾಡಿದ್ರು, ಸಿದ್ದರಾಮಯ್ಯನವ್ರ ಜೊತೆ ಯಾರು ಈ ರೀತಿಯಾದಂತಹ ಆಟವನ್ನು ಆಡಿದ್ರು, ಸಿದ್ದರಾಮಯ್ಯನವರನ್ನು ಎದುರಾಕೊಳ್ಳುವಂಥ ಪ್ರಯತ್ನವನ್ನು ಯಾರು ಪಟ್ಟರು ಹೈಕಮಾಂಡ್ನಲ್ಲಿ, ರಾಹುಲ್ ಗಾಂಧಿ, KC ವೇಣುಗೋಪಾಲ್ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ, ಸುರ್ಜೇವಾಲಾ ಅವರೇನಾದರೂ ಈ ರೀತಿ ಪ್ರಕ್ರಿಯೆ ಮುಂದಾದರೆ? ಯಾಕಂತ ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರೇ ಹೈಕಮಾಂಡ್ಗೆ ಹೋಗಿ ಒಂದು ದೂರು ಕೊಟ್ಟಿದ್ರು, ಸುರ್ಜೇವಾಲಾ DK ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಹೈಕಮಾಂಡ್ ಸಮಾಧಾನ ಪಡಿಸಿಲ್ಲ ಅಂತ ಹೇಳಿದ್ರೆ ಈಗ ಇನ್ನೂ ಒಂದು ಸ್ಥಾನ ಉಳಿದಿದೆ. 100% ಆ ಸ್ಥಾನ ಮಹಿಳೆಯರಿಗೆ ಕೊಡಬೇಕು. ಯಾರಿಗೆ ಕೊಡ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಆರತಿ ಕೃಷ್ಣ ಇದ್ದಾರೆ, ಉಮಾಶ್ರೀ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನಯನಾ ಮೋಟಮ್ ಅವರ ಹೆಸರು ಕೂಡ ಇದೆ. ನೀವು ಈಗಿರುವಂತಹ 20ನೇ ಸ್ಥಾನ ಏನು ಮಹಿಳೆಯರಿಗೆ ಕೊಡಬೇಕಿದೆಯಲ್ಲ, ಅದನ್ನು ನೀವು ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಉಮಾಶ್ರೀ ಅವರಿಗೆ ಕೊಟ್ಬಿಟ್ರೆ, MLC ಉಮಾಶ್ರೀ ಅವರಿಗೆ ತೆಗೆದುಕೊಂಡು ಬಂದು ಕೊಟ್ಟರೆ ಆಗೇನಾಗುತ್ತೆ? ಇಲ್ಲೇ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಥೆ ಏನು? ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿದೆ. ಈ ಒಂದು ಸ್ಥಾನವನ್ನು ತುಂಬಿಸೋದೇ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡಿಗೆ ದೊಡ್ಡ ಮಟ್ಟಿಗಿನ ತಲೆನೋವು. ನೋಡೋಣ. ಒಟ್ಟಾರೆಯಾಗಿ ಈ
ಈ ಸಾರಾಂಶ ಇಷ್ಟೇ, ಸಿದ್ದರಾಮಯ್ಯನವರು ಮುನಿಸಿಕೊಂಡ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ದೊಡ್ಡ ಪ್ರಮಾಣದ ಹಿನ್ನಡೆಯಾಗತ್ತೆ, ದೊಡ್ಡ ಪ್ರಮಾಣದ ಲಾಸಸ್ಸನ್ನು ಅವರು 28ರ ಚುನಾವಣೆಯಲ್ಲಿ ಅನುಭವಿಸಬೇಕಾದ ಸ್ಥಿತಿ ಎದುರಾಗತ್ತೆ. ನಮಸ್ಕಾರ.